ನಮಸ್ಕಾರ. ಸ್ವಾತಂತ್ರ್ಯದ ಹೋರಾಟದ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರ ಜೀವನದ ಕುರಿತಾಗಿ ತಿಳಿಯೋಣ. ಗಾಂಧೀಜಿಯವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಎಂದು ತಮ್ಮ ಹೆಸರಿನಿಂದ ಜನಿಸಿರುವರು. ಅಕ್ಟೋಬರ್ 2, 1869ರಲ್ಲಿ ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು. ಅವರು ವಕೀಲರಾಗಿ ತಮ್ಮ ವೃತ್ತಿಜೀವನವನ್ನು ದಕ್ಷಿಣಾಫ್ರಿಕಾದಲ್ಲಿ ಆರಂಭಿಸಿದರು. ಅಲ್ಲಿ ಅವರು ಮೊದಲ ಬಾರಿಗೆ ಭೇದಾಭಿಪ್ರಾಯ ಮತ್ತು ತಾರತಮ್ಯವನ್ನು ಅನುಭವಿಸಿದರು. ಇದರಿಂದ ಪ್ರೇರಿತರಾಗಿ ಅವರು ಅಹಿಂಸಾ ಅಂದರೆ ಹಿಂಸೆಯಿಲ್ಲದ ಮತ್ತು ಸತ್ಯಾಗ್ರಹ ಅಂದರೆ ಸತ್ಯದ ಹೋರಾಟದ ತತ್ವಗಳನ್ನು ಅಭಿವೃದ್ಧಿಪಡಿಸಿದರು. ಭಾರತಕ್ಕೆ ಮರಳಿದ ಬಳಿಕ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ನಾಯಕನಾಗಿ ಹಲವಾರು ಚಳುವಳಿಗಳಿಗೆ ನೇತೃತ್ವ ನೀಡಿದರು. ಉದಾಹರಣೆಗೆ 1930ರ ದಂಡಿಯಾತ್ರೆ. ಅವರು ಸಾಧೆ ಮತ್ತು ಸರಳ ಜೀವನ ಶೈಲಿಗೆ ಬದ್ಧರಾಗಿದ್ದು ಸರ್ವೋದಯ ಅಂದರೆ ಎಲ್ಲರ ಉನ್ನತಿ ಮತ್ತು ಗ್ರಾಮ ಸ್ವರಾಜ್ ಅಂದರೆ ಗ್ರಾಮೀಣ ಸ್ವಾಯತ್ತತೆ ಪರ ತೊಡಗಿಸಿಕೊಂಡಿದ್ದರು. ಅವರ ಜೀವನ ಮತ್ತು ತತ್ವಗಳು ಇಂದಿಗೂ ವಿಶ್ವದ ಮೂಲೆ ಮೂಲೆಯಲ್ಲಿ ಜನರಿಗೆ ಪ್ರೇರಣೆಯಾಗಿವೆ. ಅವರ ಹುಟ್ಟುಹಬ್ಬ ಅಕ್ಟೋಬರ್ 2ಅನ್ನು ವಿಶ್ವ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಾಯಕರು. ಅವರು ಅಹಿಂಸಾ ಮತ್ತು ಸತ್ಯಾಗ್ರಹದ ತತ್ವಗಳನ್ನು ಅನುಸರಿಸಿ ಬ್ರಿಟಿಷ್ ಶಾಸನದ ವಿರುದ್ಧ ಹೋರಾಡಿದರು. ಗಾಂಧೀಜಿಯವರ ಶಾಂತಿಪೂರ್ಣ ಹೋರಾಟದಿಂದ ಭಾರತ 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಗಾಂಧೀಜಿ ಅವರ ಸರಳ ಜೀವನ ಶೈಲಿ, ಸತ್ಯದ ಅವಲಂಬನೆ ಮತ್ತು ಸಾಮಾಜಿಕ ನ್ಯಾಯದ ಪರ ಹೋರಾಟವು ಇಂದಿಗೂ ಇಡೀ ವಿಶ್ವಕ್ಕೆ ಪ್ರೇರಣೆಯಾಗಿದೆ. ಗಾಂಧೀಜಿಯವರ ಹೋರಾಟ ಮತ್ತು ತತ್ವಗಳು ನಮ್ಮೆಲ್ಲರಿಗೂ ದಾರಿದೀಪ. ಅವರ ಜೀವನದಿಂದ ನಮಗೆ ಶಾಂತಿ, ಸತ್ಯ ಮತ್ತು ಧೈರ್ಯದ ಪಾಠ ದೊರೆಯುತ್ತದೆ. ಬದಲಾಗಬೇಕಾದುದು ಈ ಲೋಕವಲ್ಲ, ಬದಲಾವಣೆ ನೀನಾಗಬೇಕು. ತುಂಬ ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ನಿಮ್ಮ ಬೆಂಬಲವು ನಮಗೆ ಪ್ರೇರಣೆ. ಇನ್ನಷ್ಟು ರೋಚಕ ಹಾಗೂ ಪ್ರೇರಕ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮಗೆ ಶುಭ ದಿನ.